ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ರಾಜ್ಯದಲ್ಲಿ ಹೆಲ್ಮೆಟ್ ಕಡ್ಡಾಯ ಇದೆ. ಅಂದರೆ ಮುಂಬದಿ ಸವಾರ ಹಿಂಬದಿ ಸವಾರ ಎಲ್ರಿಗೂ ಕೂಡ ಕಂಪಲ್ಸರಿ ಮಾಡಿದ್ದಾರೆ. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕಂಪಲ್ಸರಿ. ಈಗ ಕೋಲಾರ ಜಿಲ್ಲೆಯಲ್ಲಿ ಅಂತಲೇ ಏನಲ್ಲ, ಬಟ್ ಕಡ್ಡಾಯ ಮಾಡಿರೋದನ್ನ ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸಿ ಶಾಸಕಿ ರೂಪಕಲಾ ಅವರು ಜಾಗೃತಿಯನ್ನು ಮೂಡಿಸಿದ್ದಾರೆ. ಹೆಲ್ಮೆಟ್ ಜಾಗೃತಿಯನ್ನು ಮೂಡಿಸಿದ್ದಾರೆ KGF ಶಾಸಕಿ ರೂಪಕಲಾ. ಬೈಕ್ ಸವಾರರಿಗೆ ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಸೂಚನೆ. ರೂಲ್ ಇಡೀ ಕರ್ನಾಟಕದಲ್ಲೇ ಇದೆ, ಒಂದೇ ಕಡೆ ಅಂತಲ್ಲ. ಹೆಲ್ಮೆಟ್ ಕಡ್ಡಾಯಗೊಳಿಸಿ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಿದೆ. ಮುಂಬದಿ ಅಂದರೆ ಯಾರು ಸವಾರರು ಇರ್ತಾರೆ ಅವರು ಮತ್ತು ಹಿಂಬದಿ ಕೂತಿರ್ತಕ್ಕಂಥವ್ರು ಕಂಪಲ್ಸರಿ. 3 ವರ್ಷ ದಾಟದ ಮೇಲೆ ಎಲ್ರಿಗೂ ಹೆಲ್ಮೆಟ್ ಕಂಪಲ್ಸರಿ. ಬಟ್ ತುಂಬ ಜನ ಹಾಕಲ್ಲ. ಹಾಗಾಗಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಇವತ್ತು ಶಾಸಕಿ ರೂಪಕಲಾ ಅವರು ಸ್ವತಃ ತಾವೇ ಹೆಲ್ಮೆಟ್ ಹಾಕ್ಕೊಂಡು ಒಂದಷ್ಟು ಜನರನ್ನು ಕರ್ಕೊಂಡು ಹೆಲ್ಮೆಟ್ ಧರಿಸಿ. ಹೌದು, ಇತ್ತೀಚೆಗೆ ತುಂಬ ಆಕ್ಸಿಡೆಂಟ್ಗಳಲ್ಲಿ ಹೆಲ್ಮೆಟ್ ಹಾಕಿಲ್ಲದೆ ಇರೋದ್ರಿಂದನೇ ಸಾವು ನೋವುಗಳಾಗಿದೆ. ಹಾಗಾಗಿ ಹೆಲ್ಮೆಟ್ ಇಸ್ ಕಂಪಲ್ಸರಿ. ಬೆಂಗಳೂರಿನಲ್ಲೂ ಅಷ್ಟೇ, ನಿಮಗೆ ಎಲ್ಲೂ ಕೂಡ ವಿತೌಟ್ ಹೆಲ್ಮೆಟ್ ಓಡಾಡೋ ಹಾಗಿಲ್ಲ. ಕರ್ನಾಟಕದಾದ್ಯಂತ ರೂಲ್ ಇದೆ, ದೇಶಾದ್ಯಂತ ರೂಲ್ ಇದೆ. ಟೂ ವೀಲರ್ಸ್ಗೆ ಇದು ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾಡ್ತಾ ಇರೋವಂಥದ್ದು. ಪಬ್ಲಿಕ್ಗೆ ಏನು ಅವೇರ್ನೆಸ್ ಕೊಡಬೇಕಂದ್ರೆ ಟೂ ವೀಲರ್ಸ್, ಎಸ್ಪೆಷಲಿ ಟೂ ವೀಲರ್ಸ್ ಡ್ರೈವರ್ಸ್, ನಾನು ಎಸ್ಪೆಷಲಿ ಸ್ಟೂಡೆಂಟ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಲೈಫ್ ತುಂಬ ಇಂಪಾರ್ಟೆಂಟ್, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಡಿಪೆಂಡೆಂಟ್ಸ್ಗೆ. ಗುಡ್ ಜಾಬ್. ನನ್ನ ಪ್ರಕಾರ ಒಬ್ಬರು ಶಾಸಕರು ಈ ರೀತಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಳ್ಳೆಯ ಕೆಲಸ.